ಅಧ್ಯಕ್ಷರಿಗೆ ಒಂದು ಗೌರವವನ್ನು ತೋರಿಸಿದಂಥ ರೀತಿಯನ್ನು ನೋಡಿ ನನ್ನ ಮನಸ್ಸು ತುಂಬಿ ಹೋಗಿದೆ. ನನಗೇನು ಮಾತನಾಡಬೇಕು ಅನ್ನೋದೇ ಗೋಚರ ಆಗ್ತಾ ಇಲ್ಲ. ಇಷ್ಟೊಂದು ಅಭಿಮಾನದಿಂದ, ಇಷ್ಟೊಂದು ಸಂತೋಷದಿಂದ ನಿಮ್ಮ ಸಡಗರ, ಸಂಭ್ರಮ, ಅಭಿಮಾನವನ್ನು ನೋಡಿದರೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸುಮಾರು 80 ವರ್ಷದ ಹಾಸನ ಜಿಲ್ಲೆಯ ರಾಜಕಾರಣದ ಇತಿಹಾಸದಲ್ಲಿ ಬಹುಶಃ ಅರಸೀಕೆರೆಯಲ್ಲಿ ಒಂದು ಕೊರಗಿತ್ತು. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವರಾಗಲಿಲ್ಲ ಅಂತಕ್ಕಂಥ ಕೊರಗೇನಿತ್ತು, ಅದನ್ನ ನಿವಾರಣೆ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ನೀವು ಕಾರಣಕರ್ತರಾಗಿದ್ದೀರಿ. ನಿಮ್ಮ 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 ಒಂದು ಹೋರಾಟದ ಫಲ ನನ್ನ ಫಲ ಅಲ್ಲ. ನಾನು ಸಾಂಕೇತಿಕ. ನೀವು ಸತತವಾಗಿ 4 ಬಾರಿ ನನ್ನನ್ನು ಶಾಸಕನನ್ನಾಗಿ ಮಾಡದೇ ಇದ್ದರೆ ನಾನು ಈ ಸಚಿವ ಪದವಿಯನ್ನ ಇವತ್ತು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ತೀರ್ಮಾನ ಮಾಡಿದೆ, ಯಾವ ಪಕ್ಷದಿಂದ ನಾನು ಆಯ್ಕೆಯಾಗಿ ಬರ್ತಾ ಇದ್ದೆ, ಈ ಪಕ್ಷದಲ್ಲಿ ಇನ್ನು 10 ಸಾರಿ ಗೆದ್ದರೂ ನಾನು ಮಂತ್ರಿ ಆಗತಕ್ಕಂಥ ವಾತಾವರಣ ಆ ಪಕ್ಷದಲ್ಲಿ ನನಗಿಲ್ಲ. ಆದ್ರಿಂದ ಏನಾದ್ರೂ ಮಾಡಿ ಅರಸೀಕೆರೆ ತಾಲೂಕನ್ನ ಸರ್ವತೋಮುಖವಾದಂತ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಬೇಕು ಅನ್ನೋದು ಒಂದು ಕಡೆ ಈ ಕೊರಗೇನಿತ್ತು, ಏನು ಅರಸೀಕೆರೆಯನ್ನ ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ಅನಾಥವನ್ನಾಗಿ ಮಾಡಿದ್ರು, ಇದನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ನಾನು ಪಕ್ಷಾಂತರವನ್ನ ಮಾಡಿ ಇವತ್ತು ಅರಸೀಕೆರೆ ತಾಲೂಕಿನ ಜನತೆಯ ವಿಶ್ವಾಸವನ್ನ, ಅರಸೀಕೆರೆ ತಾಲೂಕಿನಲ್ಲಿ ಇದ್ದಂತ ಈ ಒಂದು ಏನು ಅರಸೀಕೆರೆ ತಾಲೂಕನ್ನ ಈ ಜಿಲ್ಲೆಯ ರಾಜಕಾರಣದಲ್ಲಿ ಎಲ್ಲ ದೃಷ್ಟಿಯಿಂದ ಅನಾಥವಾಗಿ ಮಾಡಿದ್ರು, ಇದನ್ನ ಪರಿಗಣಿಸಬೇಕು, ಇದನ್ನ ಹೋಗಲಾಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದ್ದೇವೆ. ಇವತ್ತು ನೀವು 4 ಬಾರಿ ಸತತವಾಗಿ ಹೋರಾಟ ಮಾಡಿ ನನ್ನನ್ನು ಶಾಸಕರು ಮಾಡಿದ್ದು ಒಂದು ಕಡೆ, ಇವತ್ತು ನನ್ನನ್ನ ಪಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ಟೇಡಿಯಂನಲ್ಲಿ ಇದರ 10ರಷ್ಟು ಜನ ಇತ್ತು. ಅವತ್ತು ಆಶ್ವಾಸನೆಯನ್ನು ಕೊಟ್ಟರು. ಅವತ್ತಿನ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ, ಮುಂದೆ ಸರ್ಕಾರ ಬರುತ್ತೆ, ನೀನು ನಮ್ಮ ಜೊತೆ ಬಾ ಅಂತೇಳಿ ಕರೆದ್ರು ಸಿದ್ದರಾಮಣ್ಣವರು. ಅದೇ ರೀತಿ ನಮ್ಮ DK ಶಿವಕುಮಾರ್ ಅವರು ಅವತ್ತು ಇವತ್ತಿನ ಮುಖ್ಯಮಂತ್ರಿಗಳಿದ್ರು. ನಮ್ಮ ಸುರೇಶ್ ಅವರು, ನಮ್ಮ DK ಸುರೇಶ್ ಅವರಿದ್ರು. ಅವರು 3 ಜನ ನನಗೆ ವಾಗ್ದಾನವನ್ನು ಕೊಟ್ಟು ಈ ಎಲ್ಲ ರೀತಿಯ ಸಹಾಯವನ್ನು ನಿನಗೆ ಮಾಡ್ತೇವೆ, ನಮ್ಮ ಜೊತೆ ಬಾ ಅಂತೇಳಿ ಕರ್ಕೊಂಡೋದ್ರು. ಅವರು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಂಡು ನಮ್ಮ ಅರಸೀಕೆರೆ ತಾಲೂಕಿನ ಜನತೆಯ ಪ್ರೀತಿ, ವಿಶ್ವಾಸವನ್ನ, ಅಭಿಮಾನವನ್ನು ಗೆದ್ದಿದ್ದಾರೆ. ಅವರಿಗೆ ನಾವು ಸಾಷ್ಟಾಂಗ ಪ್ರಣಾಮಗಳನ್ನ ನಾವು ಅರಸೀಕೆರೆ ತಾಲೂಕಿನ ಜನತೆ ಹೇಳಬೇಕು. ಮಾತಿನಂತೆ ಕಳೆದ ಸಾರಿ ನೀವು ಕೊಡಬೇಕಾಗಿತ್ತು, ಆದರೆ ಪಕ್ಷದ ಒಂದು ನಿಘಂಟಿನ ಪ್ರಕಾರ ಕೊಡ್ಲಿಕ್ಕೆ ಆಗಲಿಲ್ಲ. ಈ ಸಾರಿ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಅರಸೀಕೆರೆ ತಾಲೂಕನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು 4 ವರ್ಷಗಳಿಂದ ನಾನು ವಿರೋಧಿ ಪಕ್ಷದಲ್ಲೇ ಇದ್ರೂ ಶಾಸಕನಾಗಿ ನಾವು ಏನು ಒಂದು ಹೋರಾಟವನ್ನು ಮಾಡಿ ಅರಸೀಕೆರೆಯನ್ನ ಒಂದು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ತಾ ಇದ್ದೇವೆ. ಇದಕ್ಕೆ ಇನ್ನೂ ಹೆಚ್ಚಿನ ಬಲ ಬಂದಿದೆ. ಇದಕ್ಕೆ ಸಾಕ್ಷೀಭೂತವಾಗಿ ಈ ಅರಸೀಕೆರೆಯನ್ನ ಎಲ್ಲ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಏನು ನಮ್ಮೆಲ್ಲ ನಾಯಕರುಗಳು ಇವತ್ತು ನಾನು ಇಲ್ಲದೆ ನಾನಿದ್ದಾಗ ಸ್ವಲ್ಪ ಫಂಕ್ಷನ್ಗಳನ್ನ ಮಾಡ್ತಾ ಇದ್ದೆ, ಆದ್ರೆ ನಮ್ಮ ಮುಖಂಡರುಗಳು, ನಮ್ಮ ಅಭಿಮಾನಿಗಳು ನೀವೆಲ್ಲ ಸೇರಿ ಏನು ಅಭಿಮಾನದಿಂದ ಈ ಒಂದು ಕೆಲಸವನ್ನ ಮಾಡಿದ್ದೀರಿ. ಈ ಸ್ವಾಗತವನ್ನ ನನ್ನ ಜೀವನದ ಇತಿಹಾಸದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಜೀವನದ ಇತಿಹಾಸ ಇದು ಉಳಿಯುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೀವು ಅಜ್ಜಯ್ಯನವ್ರ ಹತ್ರ ಹೋಗ್ಬೇಕು, ನೊಣವಿಂಕೆರೆ ಅಜ್ಜಯ್ಯನವ್ರ ಹತ್ರ ಹೋಗ್ಬೇಕು, ಎಲ್ಲರ ಹತ್ರ ಹೋಗಿ ಮಾಡಬೇಕು. ನಾಳೆ ನಮ್ಮ ಆದಿಚುಂಚನಗಿರಿ ಮಠಾಧೀಶರು ಕೇರಳಕ್ಕೆ ಹೋಗಿದ್ದಾರೆ, ನಾಳೆ ಬರ್ತಾರೆ, ಅವರನ್ನೂ ಸಹ ನಾವು ಭೇಟಿ ಮಾಡಬೇಕು ನಾಳೆ ಸಂಜೆ. ಈ ರೀತಿ
ಏನು ನಾವು ಒಂದು ಸಂಪ್ರದಾಯವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ, ಯಾವ ಜಾತ್ಯತೀತ ನಾಯಕತ್ವದ ಅಡಿನಲ್ಲಿ ಅರಸೀಕೆರೆಯನ್ನು ಕಟ್ಟಿದ್ದೇವೆ, ಅದರ ಭದ್ರ ಬುನಾದಿಯನ್ನು ಇದೇ ರೀತಿ ಮುಂದುವರಿಸಿಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ಅದರ ಜೊತೆಗೆ ನಾನು ಸಚಿವನಾದ ದಿವಸನೇ ಮುಖ್ಯಮಂತ್ರಿಗಳು ಹೇಳಿದರು, ಬರ ಬಂದಿದೆ, ಅಧ್ಯಯನ ಮಾಡಿ ವರದಿಯನ್ನು ಕೊಡಿ ಅಂತೇಳಿ.